ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾರ ಜೊತೆಗೆ ಅಂದರೆ ನಮ್ಮನೆಗೆ 5 ಜನ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಈಗ ಎಂಟ್ರಿ ಆಗಿದ್ದಾರೆ. ಅವ್ರು ಯಾರು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನ್ಯೂ ಮೆಂಬರ್ಸ್ ಇವರೇ. ನಮ್ಮ ಪುಟಾಣಿಗಳು ತಂದಾಗ ತುಂಬ ಪುಟ್ಟದಾಗಿತ್ತು. ಈಗೆಲ್ಲ ನೋಡಿ ರೆಕ್ಕೆ ಎಲ್ಲ ಫುಲ್ಲು ವೈಟ್ ಆಗ್ಬಿಟ್ಟೈತೆ. ಈಗ ರೆಕ್ಕೆ ಸ್ವಲ್ಪ ಬಲಿತಾ ಇದೆ. 15 ದಿನ ಆಯ್ತು ಇವತ್ತಿಗೆ. ಕರೆಕ್ಟಾಗಿ ಇವತ್ತು ಶುಕ್ರವಾರ. ಇವತ್ತಿಗೆ 15 ದಿನದಲ್ಲಿ ನಮ್ಮ ಸಣ್ಣ ಮಕ್ಳದ್ದು ಇಬ್ಬರದು ಬರ್ಡೇ ಇತ್ತು. ಆ ಟೈಮಲ್ಲಿ ನನ್ನ ಮಗ ಬೇಕೇ ಬೇಕು ಅಂತ ಹಠ ಮಾಡಿ 5 ಕೋಳಿ ಮರಿಗಳನ್ನ ತೆಗೆಸ್ಕೊಂಡ. ನಾನು ಮೋಸ್ಟ್ಲಿ ಅದು ಇರೋದಿಲ್ಲ ಅಂತ ಭಯ ಇತ್ತು ನನಗೆ. ಕೋಳಿ ಮರಿಗಳು ನಮಗೆ ಸಾಕೋದಕ್ಕೆ ಬರಲ್ಲ ಆಯಿತಾ, ಅವು ಹೋಗ್ಬಿಡ್ತವೆ ಅಂತ ಭಯ ಇತ್ತು ನಮಗೆ. ಸದ್ಯ ಚೆನ್ನಾಗಾಗ್ಬಿಟ್ಟಿದ್ದಾವೆ. ಈಗ ಮೊದಲು ಪುಟ್ಟದಾಗಿತ್ತು, ಒಳ್ಳೆ ಕ್ಯೂಟಾಗಿ. ಈಗೆಲ್ಲ ಕಲರೇ ಹೋಗ್ಬಿಟ್ಟೈತೆ, ಫುಲ್ಲು ಕಲರ್ ಹೋಗ್ಬಿಟ್ಟೈತೆ. ಚಿನಿ ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಹೇಳು. ಇದು ಪಿಂಕು, ಇದು ಕಲರು ಪಿಂಕು, ಗ್ರೀನು, ಯೆಲ್ಲೋ, ಆರೆಂಜು, ಹಾಗೆ ಒಂದು ವೈಟಲ್ಲ, ಅದು ಕ್ರೀಮ್ ಕಲರ್ ಇದ್ದಿದ್ದು, ವೈಟ್ ಇರಲಿಲ್ಲ. ಚಿನಿ ತಿಂದಮ್ಮ. ಇದಕ್ಕೆ ಸಪ್ರೇಟಾಗಿ ಫುಡ್ಡು. ಏನೇನು ತಿಂದೆ ಚಿನ್ನಮ್ಮ ಇವತ್ತು? ಹೀರೆಕಾಯಿನ ತುರಿದುಕೊಟ್ಟೆ, ಸೊಪ್ಪನ್ನ ಕಟ್ ಮಾಡಿಕೊಟ್ಟೆ. ಇವರಿಗೆ ಫುಡ್ನ ಸಪ್ರೇಟಾಗಿ ಮಾಡಿಕೊಟ್ಟಿರೋದು. ಏನು ಫುಡ್ಡು ಚಿನ್ನಮ್ಮ ನಿಂದು? ಹಾಂ ಓನಾ ಏನು? ಎಷ್ಟು ಚೆನ್ನಾಗಿ ಹೇಳಿದ ಮತ್ತೆ ಕೇಳ್ತಾ ಹೋಗುತ್ತಾ? ಆದರೆ ಕಯ್ಯ ಅಂತ ಅಂದ್ಕೊಂಡು ಒಂದು 50 ಕಡೆ ಪಿಕ್ಕೆ ಹಾಕ್ಕೊಂಡು ಇವಕ್ಕೆ ಫುಡ್ಗೆ ಕಡಲೆಕಾಳು, ಹೆಸರು ಕಾಳು, ಓಟ್ಸು, ಮತ್ತು ತಡ್ನಿಕಾಳು, ಹುರುಳಿಕಾಳು, ಅವಲಕ್ಕಿ, ಅಕ್ಕಿ, ರಾಗಿ ಇದೆಲ್ಲನೂ ಮಿಕ್ಸಿಗೆ ಹಾಕಿ ದಪ್ಪ ಪುಡಿ ಮಾಡಿ ಇದಕ್ಕೆ ಫುಡ್ ಕೊಟ್ಟಿರೋದು ಅಲ್ಲ ಚಿನ್ನಮ್ಮ? ಮೊದಲೆಲ್ಲ ಕೈಲಿ ಇಟ್ಕೊಂಡ್ರೆ ಸಾಕು ನಿದ್ರೆ, ಯಾವಾಗಲೂ ನಿದ್ರೆ ಮಾಡೋದು. ಈಗಂತೂ ಭಾರಿ ತುಂಟಾಟ ಕಲ್ತಿದ್ದಾರೆ ಈಗ. ಬಂಗಾರಿ ಹಾಯ್ ಹೇಳು ಚಿನಿ. ಹಾಯ್ ಇಲ್ಲಿ ಹಾಯ್ ಹೇಳಿ. ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್ ಅಂತ ಹೇಳು ಚಿನಿ. ಹಾಯ್ ಫ್ರೆಂಡ್ಸ್ ಅಂತ ಹೇಳು. ಇದೊಂದೇ ಅಲ್ಲ, ಎಲ್ಲವೂ ಅಷ್ಟೇ. ನೋಡಿ ರೆಕ್ಕೆ ಹೆಂಗೆ ಬಂದೈತಿ ಅಂತ. 50 ಕಡೆ ಪಿಕ್ಕೆ ಹಾಕ್ತವೆ, ಅದೇ ಬೇಜಾರು. ಅದನ್ನು ತೆಗೆದು ಎತ್ತಿಡೋಕ್ಕೆ ಬೇಜಾರು. ಹೋಗು ಹೋಗ್ತೀಯಾ? ನೋಡಲ್ಲಿ ಹಾಯ್ ಹೇಳು. ಹಾಯ್ ಹೇಳು ಚಿನಿ. ತಲೆ ಹಿಂಗಂದ್ರೆ ಸಾಕೋಕೆ ನಿದ್ರೆ ಬಂದಂಗಾಗುತ್ತೆ. ಮಗರಿ ಹೋಗು ನೋಡಿ ಇವುಗಳು ನೋಡಿ. ಚಿನಿ ಸಾಕಾಯ್ತಾ ತಿಂದು? ಯಾಕೆ? ಇವಕ್ಕೆ ಸ್ನಾನ ಮಾಡಿಸೋದು ಎಲ್ಲ ಗೊತ್ತಿಲ್ಲ, ಭಯ. ಸ್ನಾನ ಮಾಡಿಸಿದ್ರೆ ಎಲ್ಲಿ ಇದಾಗ್ಬಿಡುತ್ತೆ ಅಂತ. ವಾಸನೆ ಬಂದ್ಬಿಟ್ಟಿದ್ದಾವೆ ಪಿಕ್ಕೆ ಹಾಕ್ಕೊಂಡು. ಹಾಯ್ ಹೇಳು ಚಿನಿಮ್ಮ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಣ್ಣ ಚಿನ್ನಮ್ಮ. ಚಿನಿ ಹಾಯ್. ಓನ ಎಷ್ಟು ಮುದ್ದಾಗಿದ್ವು ಅಂದರೆ ಸಖತ್ತಾಗಿದ್ವು. ಈಗೆಲ್ಲ ಕಲರ್ ಹೋಗ್ಬಿಟ್ಟೈತಿ. ಈಗ ರೆಕ್ಕೆಗಳು ನೋಡಿ ಹೆಂಗಾಗೈತಿ. ಈಗ ರೆಕ್ಕೆನೇ ಇರಲಿಲ್ಲ ಇದಕ್ಕೆ. ಈಗ ಜಂಬ ಚಿನ್ನಮ್ಮ. ಇಲ್ಲೋಡಿಲಿ. ನನ್ನ ಮಗಳು ಇವತ್ತು ಜೀರಾ ರೈಸು ಮತ್ತು ದಾಲ್ ಮಾಡಿದ್ಲು, ಅದನ್ನು ಹಾಕ್ಕೊಟ್ಟೆ ತಿಂದ್ವು. ಮುಂಗೂರಿ ಓನ ಹೋಗು ಆಟಾಡೋದು. ಮುದ್ದಾಡಕ್ಕೆ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳು ಥರ ಅನ್ಸುತ್ತೆ ಈಗ. ಓನ ಏನು ಕರೆದ್ರೆ ಬರ್ತಾರೆ, ಹೇಳಿದ ಮಾತು ಕೇಳ್ತಾರೆ. ಅಲ್ಲಿದ್ದರೆ ಏಯ್ ಬನ್ನಿ ಚಿನಿಗಳ ಅಂದರೆ ಸಾಕು ಓಡ್ ಬರ್ತವೆ. ಒಳ್ಳೆ ಮಕ್ಕಳು ಅಲ್ಲ ಚಿನಿ? ಒಳ್ಳೆ ಮಕ್ಕಳು. ಮಿಯಾ ಬಂದ್ಬಿಟ್ರೆ ಏನು ಮಾಡ್ತೀವಿ ಚಿನಿ? ಬೆಕ್ಕು ಬರುತ್ತೆ ಅಂತಲೇ ಫುಲ್ಲು ಕಿಟಕಿಗಳನ್ನೆಲ್ಲ ಫುಲ್ ಹಾಕ್ಬಿಟ್ಟು ಹೋಗೋದು ನಾವು, ಎಲ್ಲಿ ಬೆಕ್ಕು ಬಂದ್ಬಿಡುತ್ತೆ ಅಂತ. ನಾ ಏನು ಬರೋಲ್ಲ ಮೇಲ್ಗಡೆ. ಬೆಕ್ಕು ಬಂದ್ಬಿಡ್ತಾಯಿತ್ತು ಮೊದಲೆಲ್ಲ. ಬೆಕ್ಕನ್ನ ಫುಲ್ ಅವಾಯ್ಡ್ ಮಾಡಿರೋದು. 2 ರೂಮ್ದು ಫುಲ್ ಕಿಟಕಿ ಹಾಕ್ಬಿಟ್ರೆ ಬರೋಲ್ಲ. ಅದೇನಾದ್ರು ಮಿಸ್ ಆಗಿನಾರು ತೆಗೆದುಬಿಟ್ರೆ ಇವ್ರುಗಳೇನಿಲ್ಲ ಮಿಕ್ಕ ಆಗ್ಬಿಡ್ತಾವೆ. ಆಮೇಲೆ ಇದೈತಲ್ಲ, ಇದು ವೈಟು, ಇದಂತೂ ಇನ್ನೂ ಕ್ಯೂಟ್. ಇದು ಚಿನಿ ಚಿನಿಮ್ಮ ತಿಂದಮ್ಮಂಗೆ ಊಟ ಮಾಡಿದೆ ಚಿನಿ. ಹಾಯ್ ಹೇಳು ಚಿನ್ನ ನೀನು. ಹಾಯ್. ಇವತ್ತು ಉಪ್ಸಾರು ಮಾಡಿದ್ದೀನಿ. ಉಪ್ಸಾರನ್ನ ಕಲಿಸ್ಬಿಟ್ಟು ಕೊಟ್ಬಿಟ್ಟು ಹೋಗೋದು.
ಏನೋ ಉಪ್ಸಾರು ತಿಂತೀಯಾ? ಉಪ್ಸಾರು ತಿಂತೀಯ ಚಿನಿ? ನೋಡಿ, ಮಕ್ಕಳಿಗೆ ಉಪ್ಸಾರು ಖಾರ ಇರಲ್ವಲ್ಲ, ಕಟ್ಟು ಥರ ಐತೆ. ಬರೀ ಬೇಳೆ ಹೀರೆಕಾಯಿ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಅದು ಪಿಕ್ಕೆ ಹಾಕ್ತಾವಪ್ಪ, ಅದೇ ಬೇಜಾರು. 1,000 ಕಡೆ ಹಾಕಿರ್ತಾವೆಲ್ಲ, ಅದಕ್ಕೆ ತೆಗಿಯೋಕ್ಕೆ ಸಪ್ರೇಟಾಗಿ ಬಟ್ಟೆ ಇಟ್ಕೋಬೇಕು. ಆ ಬಟ್ಟೆನಲ್ಲಿ ತೆಗೆದು 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 ಸಾಕಾಗ್ಬಿಡುತ್ತೆ. ನನ್ನ ಮಕ್ಕಳು 3 ಜನ, ಅದರಲ್ಲೂ ದೊಡ್ಡವಳು ಜಾಸ್ತಿ, ಚಿಕ್ಕವಳು ಅಷ್ಟೇ. ಸಖತ್ ಕೇರ್ ಮಾಡ್ತಾಳೆ. ನನ್ನ ಮಗ ಪಿಂಕ್ ಕಲರ್ದು ಇಟ್ಕೋತಾನೆ ಅಷ್ಟೇ. ನಾವು ಎಲ್ಲವೂ ಇಟ್ಕೊಳ್ಳೋದು. ಓದ್ತೀಯಪ್ಪ? ಓದ್ತೀಯ ಮನೆ? ಓದ್ತೀಯಾ? ಮಕ್ಕಳು ಸಣ್ಣ ಸಣ್ಣ ಇದ್ದರೆ ಎಷ್ಟು ಚಂದ ಅನಿಸುತ್ತೆ. ಅವು ಪ್ರಾಣಿಗಳಾಗ್ಬೋದು, ಮನುಷ್ಯರಾಗ್ಬೋದು, ಎಲ್ಲವೂ ಚಂದ ಅನಿಸುತ್ತೆ. ಪುಟ್ಟದಾಗಿದ್ದಾಗ ಏನೇ ಆದರೂ ಚಂದ ಅನಿಸುತ್ತೆ ಅಲ್ಲ ಮಗನೆ? ಓನಪ್ಪ ಓನು. ಅಲ್ಲೇನೈತೆ ಸೊಪ್ಪೆಲ್ಲ ಕಟ್ ಮಾಡ್ಕೊಟ್ಟಿದ್ದು, ಸೊಪ್ಪು ತರಕಾರಿಗಳೆಲ್ಲ. ನಾನು ಹೋಗಟ್ಟಾಡ ಹೋಗು. ಮತ್ತೆ ಈಗ ನೀನು ಅದು ಬೆಳ್ಳುಳ್ಳಿ ಸಿಪ್ಪೆ ಬಿಡು. ಕಕ್ಕ ಮಾಡಿದ್ರೆ ಹೊಡಿತೀನಿ. ಈಗ ಕೈ ಮೇಲೆ ಕಕ್ಕ ಮಾಡಿದ್ರೆ ಹೊಡಿತೀನಿ ನಾನು. ಅಲ್ಲೋಡಲ್ಲಿ ಅಲ್ಲಿ ಅವಕ್ಕೆ ಮೈಯೆಲ್ಲ ಕಡಿಯುತ್ತೇನೋ ಗೊತ್ತಿಲ್ಲ, ಹಿಂಗೆ ಕಾಲಲ್ಲೆಲ್ಲ ಇದು ಮಾಡ್ಕೊತಿರ್ತವೆ. ಭಯ ನನಗೆ ಸ್ನಾನ ಮಾಡ್ಸೋಕ್ಕೆ. ಸ್ನಾನ ಮಾಡಿಸ್ಬೋದೋ ಇಲ್ಲೋ ಅಂತ. ಭಾನುವಾರ ನಾಳಿದ್ದು ಮಾಡಿಸ್ಬಿಡೋದು. ಒಂದೇ ಸರಿ ನೀರು ಗಜ್ಜಿಬಿಟ್ಟು ತೆಗೆದ್ಬಿಡೋದು ಅಲ್ಲ ಚಿನ್ನೆ? ಭಯ ಚಿನ್ನ ಆದರೂ ಸ್ನಾನ ಮಾಡಿಸೋದು ನಿಮಗೆ. ನನ್ನ ಮಕ್ಕಳು ಮಾಡಿಸ್ತೀನಿ ಅಂತಾರೆ, ಆದರೆ ನನಗೆ ಭಯ. ನೋಡಿ, ಇದು ಹಿಂಗೆ ಸುಮ್ಮನೆ ಕುತ್ಕೊಂಡು ಆಟ ಆಡುತ್ತೆ ಹಿಂಗೆ. ನೋಡಿ, ಗೊಂಬೆ ಆಡ್ದಂಗೆ ಆಡತ್ತಿದೊಂದು. ನಮ್ಮನೆ ಗೊಂಬೆ ಇದು. ನನ್ನ ದೊಡ್ಡ ಮಗಳಿಗಂತೂ ಭಾರಿ ಇಷ್ಟ ಇದನ್ನು ಕಂಡ್ರೆ. ಡ್ಯಾನ್ಸ್ ಆಡುತ್ತೆ ಅವಳ ಜೊತೆ ಹೋಗಿ. ಡ್ಯಾನ್ಸ್ ಆಡ್ತೀಯ ಚಿನ್ನ? ಡ್ಯಾನ್ಸ್ ಆಡ್ತೀಯಾ? ಬಾಯಡು. ಅವ್ರುಗಳೆಲ್ಲ ಹೋದ್ರು ಅಲ್ಲಿ 4 ಜನ, ಆಯಿತಾ? ಇದು ನೋಡಿದೆ ಹೆಂಗೆ ಕೂತಿರೋದು. ನಿದ್ರೆ ಬರ್ತೈತೆ ಮಗನೇ, ಬೆಳಗ್ಗೆ ಬಿಟ್ಟಿರೋದು ನಿಮಗೆ. ಅಯ್ಯೋ ಬಂಗಾರಿ, ನಿದ್ರೆ ಕಣ್ಣು ಮುಚ್ತೈತೆ ನೋಡಿ. ಪಜಿಸ್ತೀನಿ ಫೋನು ನೋಡ್ಕೊ. ಸ್ವಲ್ಪ ಕಿರ್ಚಾಡಲ್ಲ ಅಂತ ತೊಗೊಂಬಂದಿರೋದು, ಸಣ್ಣ ಮಕ್ಕಳು ಅಂತ. ತರಲೆಗಳು ಆದ್ರೆ ಪಯ್ಯ ಅಂತವೆ. ನೈಟಲ್ಲಿ ಮಾತ್ರ ಒಂಚೂರು ಗಲಾಟೆ ಮಾಡಲ್ಲ. ಪಾಪ ಮಲಗ್ತವೆ ಅಲ್ವ ಚಿನಿಗಳ? ಬೆಳಗ್ಗೆ ಒಂದು 8 ಗಂಟೆಗೆ ಪಯ್ಯ ಅಂತವೆ. 7:30 8 ಗಂಟೆಗೆ. ಅವನು ಚಿನ್ನ ಹೋಗು, ಅಲ್ಲಿ ಆಟಾಡೋಗು. ನಡ್ರಿಲ್ಲ ಹಾಕ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಹೋಗ್ಬೇಕೀಗ. ನನಗೂ ಕೆಲಸ ಐತೆ, ಅಡುಗೆ ಐತೆ, ಇನ್ನೂ ಬ್ಯಾಲೆನ್ಸ್ ಐತೆ ಅಡುಗೆ, ಅರ್ಧಂಬರ್ದಾಗೈತೆ. ಹೋಗು ಚಿನಿಮ್ಮ, ಹೋಗು ಚಿನಿ. ಅದು ಏನು ಕೆರ್ಕೋತೀಯ ಮಗನೇ? ನಿಂಗೆ ನೋಡು, ಅಲ್ಲೆಲ್ಲ ಹೊರಗಡೆ ಹೆಂಗೆ ತಿಂತವ್ರು ನೋಡೋ ಹೋಗಿ. ನೀನು ಹಿಂಗೆ ಆಡಿದ್ರೆ ದೃಷ್ಟಿ ಆಗುತ್ತೆ ಮಗನೇ. ನೋಡಿ ನಿದ್ರೆ ಪಾಪ. ನೋಡಿ ಕಣ್ಣು ಹೆಂಗೆ ಮುಚ್ಚುತ್ತೆ ಅಂತ. ಅಯ್ಯೋ ಕದ್ದಮ್ಮ ಬಂಗಾರಿ, ಇಷ್ಟೊಂದು ನಿದ್ರೆನ ಚಿನ್ನ? ಬೆಳಗಿಂದ ಬಿಟ್ಟಿರೋದು ಆಟಾಡಿ ಸಾಕಾಗಿದೆ ಅವಕ್ಕೂ. ಪಾಚು. ನಮಗೇನಪ್ಪ ಅಂದರೆ ಈ ಥರ ಸಣ್ಣ ಕೋಳಿ ಮರಿಗಳು ಬದುಕ್ತವೆ ಇಲ್ಲ ಅಂತಲೇ ಭಯ ಇತ್ತು. ಹಾಗಾಗಿ ಬೇಡ ಕಣೋ, ಬರೀ ಒಂದೇ ಒಂದು ತಗೊಳ್ಳೋ ಅಂದ್ರೆ ಕೇಳಲಿಲ್ಲ ಅವನು. 5 ತಗೊಂಡ. ಸದ್ಯ ಹೆಂಗೋ ದೇವ್ರ ದಯೆಯಿಂದ ಉಳ್ಕೊಂಬಿಟ್ಟು ಚೆನ್ನಾಗಾಗಿದ್ದಾವೆ. ಈಗ ಒಳ್ಳೊಳ್ಳೆ ಫುಡ್ ಕೊಡ್ತೀವಿ, ತುಂಬ ಚೆನ್ನಾಗಿದ್ದಾವೆ. ಒಂಥರ ಮನೆಯೆಲ್ಲ ಇದ್ದರೆ ಸಣ್ಣ ಮಕ್ಕಳಿದ್ದಂಗೆ ಅನಿಸುತ್ತೆ. ಕೋಳಿ ಮರಿಗಳಾಗಲಿ ಮನುಷ್ಯರಾಗಲಿ ಎಲ್ಲ ಒಂದೇ ಅಲ್ವ? ಎಲ್ಲ ಪ್ರಾಣಿಗಳೇ, ಎಲ್ಲ ಜೀವಗಳೇ. ಹಿಂಗೆ ಐತೆ, ಕೆಳಗಡೆನೂ ಹಿಡಿತಿಲ್ಲ, ಮಲಗ್ತಾನೂ ಇಲ್ಲ. ಪಿಕ್ಕೆ ಹಾಕ್ತು ನೋಡಿ, ಹಿಂಗೆ ಪಿಕ್ಕೆ ಹಾಕ್ಬಿಟ್ಟು ನಾನಲ್ಲ ಅಂತ ಕೂತ್ಬಿಡೋದು. ಹಾಂ, ಎಷ್ಟು ಪಿಕ್ಕೆ ಹಾಕೋದು ಚಿನಿ? ಮಲ್ಗೋದಾದ್ರೆ ನೆಮ್ಮದಿಯಾಗಲ್ಲ, ಹೋಗಿ ಮಲ್ಕೊ. ಅವ್ರಿಗೆ ಅಂತಲೇ ಅಲ್ಲಿ ಸಪ್ರೇಟಾಗಿ ನೋಡಿ, ಇವ್ರದೇ ಅದು ಮನೆ. ಅಲ್ಲಿ ನೀಟಾಗಿ ನಾನು ಹಳೆ ನೈಟಿಗಳನ್ನೆಲ್ಲ ಹಾಕಿ ಅದೆಲ್ಲ ವಾಶ್ ಮಾಡಿ ಹಾಕಿ ಅಲ್ಲೆಲ್ಲ ಫುಡ್ ಇಟ್ಟು ನೀರಿಟ್ಟು ಎಲ್ಲನೂ ಮಾಡೋದು. ಇವುಗಳು ಹಿಂಗೆಲ್ಲ ಆಡೋದು. ಮನೆಯಲ್ಲಿ ಕಮ್ಮಿ ಅಂದ್ರೆ ಬೆಳಗ್ಗಿಂದ ಒಂದು 100 ಸರಿ ತೆಗೆದಿದ್ದೀನಿ. ಯಪ್ಪ ಸಾಕಾಗ್ಬಿಡುತ್ತೆ. ಇಷ್ಟಿಷ್ಟೇ ತಿಂತವೆ, ಅದು ಎಲ್ಲಿಟ್ಕೊಂಡಿರ್ತಾವೆ ಗೊತ್ತಿಲ್ಲ. ಅಷ್ಟೊಂದು ಪಿಕ್ಕೆ ಹಾಕೊಂಡು ನೋಡಿ ಎಷ್ಟು ನೀಟಾಗಿ ಮಲಗ್ತಾಯಿತ್ತು ಪಾಪ.
ಗೊಂಬೆ ಗೊಂಬೆ ನಮ್ಮನೆ ಮುದ್ದು ಗೊಂಬೆ ನೀನು ಚಿನಿ. ನಿನಗೆ ಆಡೋದೇ ಇಷ್ಟ ಚಿನಿ. ಹೋಗಿ ಮಲ್ಕೋಗು. ಯಾಕೆ ಅಷ್ಟೊಂದು ಕಷ್ಟಪಡ್ತೀವಿ? ಇಲ್ಲ ಇಳಿಯೋದಿಲ್ಲ, ಇಲ್ಲ ಹೋಗಿ ಮಲ್ಗೋದಿಲ್ಲ. ಹಿಡ್ಕೊಂಬಿಟ್ರೆ ಎಲ್ಲಿ ಬಿಟ್ಬಿಡ್ತಾರೆ ಅಂತ ಭಯ ಅವಕ್ಕೆ. ನೋಡಿ ಎಷ್ಟೊತ್ತಂತ ನನಗೆ ಕೈ ಇಟ್ಕೊಳ್ಳಿ ಹೇಳು ಹೋಗಿ. ಇಲ್ಲ ಕೆಳಗಡೆನೂ ಕರೆಕ್ಟಾಗಿ ಬರಲ್ಲ. ನೋಡಿ ಮಲ್ಕೋ ಪಾಚು. ಲಾಲಿ ಹೇಳ ಚಿನ್ನಮ್ಮ. ನೋಡಿ ಒಂದು 50 ಸರಿ ಕಂಡುಬಿಡೋದು, 50 ಸರಿ ನಿದ್ದೆ ಮಾಡೋದು. ಸರಿ ನಡಿ, ಈಗ ನನ್ನ ಕೆಲಸ ಐತೆ, ನಡಿ ಚಿನ್ನಮ್ಮ. ಇಳಿಯೋ. ಬರೀ ಇವೇ ಆಡಬೇಡ ನೀನು. ನಾಟಕ ನಾಟಕ. ಮುದ್ದಾಗಿ ಆಡಿದ್ರೆ ನಮಗೂ ಬಿಡೋದು ಮನಸ್ಸಾಗಲ್ಲ ಕೆಳಗಡೆಗೆ. ಇದು ಚಿನ್ನ ಮುದ್ದು ಚಿನ್ನಮ್ಮ. ಇದು ಅವೆಲ್ಲ ನೋಡಿ ಎಷ್ಟೊತ್ತಿಂದ ಹೋಗಿ ಪಾಪ ಆಟಾಡ್ತಾ ಇದ್ದಾವೆ. ತಿನ್ಕೊಂಡು ಹೆಂಗೋ ಹಾಕಿರೋದು ಮೇಯ್ಕೊಂಡ ತಗಡೆ ಕೈಕ ಮಾಡ್ಕೊಂಡೆ ಹೆಂಗೋ ಮಾಡ್ತಾಯಿದ್ದಾರೆ. ಇದು ನೋಡಿ ಇದನ್ನ ಹೆಂಗೆ ಈ ಕೈ ನೋವು ಬರಲ್ವ ನನಗೂ? ಒಂದೇ ಸಮಯ ಹಿಂಗೆ ಕೈ ಇಟ್ಕೋಬೇಕು ಅಂದ್ರೆ ನನಗೂ ಕೈ ನೋವು ಬರಲ್ವ? ಇಲ್ಲ ಕರೆಕ್ಟಾಗಿ ಬಂದು ಮಲಗಲ್ಲ, ಬಿಟ್ಬಿಡ್ತಾಳೆ ಅಂತ ಭಯ. ಹಿಂಗೆ ಆಡೋದು ದಿನ. ಹಿಂಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ನಾನು ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡುತ್ತೆ. ಕೋಳಿ ನಿದ್ದೆ ಅಂತಾರಲ್ಲ ಇದೆ. 2 ನಿಮಿಷ ಕಣ್ಣು ಬಿಡೋದು, 2 ನಿಮಿಷ ಕಣ್ಣು ಮುಚ್ಕೊಡೋದು. ಸಾಕಪ್ಪ, ನನಗೂ ಸಾಕಾಯ್ತೀಗ. ಬಿಟ್ಬಿಟ್ಟು ಹೋಗ್ತೀನಿ. 10 ನಿಮಿಷದಿಂದನೂ ಹಿಂಗೆ ಆಡ್ತೈತೆ. ಹಿಂಗೆ ಇಟ್ಕೊಂಡಿರೋದು ಅವಾಗಿಂದನೂ ಕೈನ. ನೋಡಿ ಅವು ಬರ್ತಾ ಇದ್ದಾವೆ. ಚಿನಿ ಬಾರವ ನೀನು, ಬರಪ್ಪಿ. ನೋಡಿ ಅದು ಓಡೋಯ್ತು. ಇವಕ್ಕೆ ಫುಡ್ನೆಲ್ಲ ಅಡುಗೆ ಮನೆಯಲ್ಲೇ ಇಡೋದು. ಇಲ್ಲೆಲ್ಲ ರಂಪ ರೋಸ್ ಮಾಡಾಕ್ಬಿಡ್ತವೆ. ಇಲ್ಲಾಂದರೆ ಕಾಲಲ್ಲಿ ಕೆರೆದು ಕೊಕ್ಕಲ್ಲಿ ಕೆರೆದು ಎಲ್ಲನೂ ರಂಪ ರೋಸ್ ಮಾಡಾಕ್ತವೆ. ಅದಕ್ಕೆ ಅಡುಗೆ ಮನೇಲಿ ಫುಡ್ ಇಟ್ಬಿಡೋದು. ಇಲ್ಲಿ ಕಕ್ಕ ತೆಗಿತೀನಿ. ನಾನು ಬಟ್ಟೆಗೆಲ್ಲ ಮಾಡಿಟ್ಬಿಟ್ಟಿದ್ಯಾ. ತರಲೆ ಹೋಗಪ್ಪಿ, ಸಾಕು ಆಟಾಡೋಗೀಗ, ಸಾಕೀಗ. ಎಷ್ಟೊತ್ತು ಮಲಗ್ತೀಯ? ಹೋಗು, ಇಳಿ ಕೆಳಗಡೆ, ಇಳಿ ಹೋಗು ಹಾರು ಕೆಳಗಡಿಕೆ ಇಳಿ. ಅಯ್ಯಪ್ಪ ನೋಡಿ ಕೆಳಗಡೆ ಬಿತ್ತು ನೀನು ಮಾಡಿದ ಪಿಕ್ಕೆ. ನೋಡಿ ನಮ್ಮ ಮನೆ ಹೆಂಗೆ ಗಲೀಜಾಗಿದ್ದಾವೆ ಅಂತ ಅಂದರೆ ಈಗ ನೋಡಿ ಪಿಕ್ಕೆ ನೋಡಿ ಇಲ್ಲಿ. ಇದು ಪಿಕ್ಕೆ. ಇದೊಂದೇ ಕಡೆ ಅಲ್ಲ, ಅವಾಗಿಂದನೂ ತೆಗೆದಿದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಮುಂದೆ ನೋಡಿ, ಇಲ್ಲಿ ಅಯ್ಯೋ ನನಗೆ ಪಿಕ್ಕೆ ತೆಗೆದು ಬೇಜಾರಾಗ್ಬಿಟ್ಟೈತಿ ಇವತ್ತು. ಏನರ ಮಾಡ್ತಾಯಿದ್ದೀರಾ ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ. ಇವಕ್ಕಿನ ಫುಡ್ ಹಾಕ್ಕೊಡೋದು. ಸೊಪ್ಪು ತುರ್ದು ಕೊಟ್ಟಿದ್ದೀನಿ, ಅನ್ನ ಹಾಕಿದ್ದೀನಿ, ಹಾಗೆ ದಾಲ್ ಹಾಕಿದ್ದೀನಿ, ಹೀರೆಕಾಯಿನ ತುರ್ದು ಕೊಟ್ಟಿದ್ದೀನಿ. ನೋಡಿ ಎಷ್ಟು ಗಲೀಜು ಮಾಡೋರೆ ಅಂತ. ಆಯ್ಕೊಂಡು ತಿನ್ನೋದು ಕೋಳಿ ಥರ ಅಂತಾರಲ್ಲ ಹಂಗೆ. ನೋಡಿ ಇದನ್ನು ಬಿಡ್ತೀನಿ ನೋಡಿ. ಈಗ ಬಿಡು, ಹೋಗು ಇಳಿ ಕೆಳಗಡೆ ಇಳಿತಾನೇ ಇಲ್ಲ. ಇದು ಇಳಿತಾನೇ ಇಲ್ಲ. ಬರೀ ಇಂದ ಆಟ ಆಡ್ಕೊಂಡು ನೀನು ಪಿಕ್ಕೆ ತೆಗಿಬೇಕಲ್ಲ. ತಿನ್ನೋದು ಇಷ್ಟೇನೆ, ಒಸಿ ಪಿಕ್ಕೆ ಹಾಕಲ್ಲ. ಚಿನ್ನಮ್ಮ ನನಗೂ ಲೇಟ್ ಆಗುತ್ತಿಲ್ಲಪ್ಪ. ಮಗನೇ ಎಲ್ಲ ಮಚ್ಚಿನ ಅವೆಷ್ಟು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆಟ ಆಡ್ತಾವೆ. ನೀನು ಯಾಕೋ ಈ ಥರ ಕೆಟ್ಟ ಬುದ್ಧಿ ಕಲ್ತಿದ್ದಿ, ಕೇಳಿ ಬುದ್ಧಿನ. ನಾಟಕ ಆಡ್ತೀಯಾ? ಅಲ್ಲೇನಾಯ್ತು ಅಲ್ಲದು ಇದು ನಾನು ಇವತ್ತು ಬಿಟ್ಕೊಡಲ್ಲ. ಅರ್ಧಂಬರ್ಧ ಅಡುಗೆ ಆಗೈತೆ ಆಯಿತಾ. ಇದು ನಂಬ್ಕೊಂಡು ಕೆಳಗಡೆ ನೋಡಿ. ಫುಡ್ಡಿಗೆ 4 ದಿನದಲ್ಲಿ ಮಾಡಿರೋದೆಲ್ಲ ಖಾಲಿ ಆಗೈತೆ. ಇಷ್ಟೇ ಇರೋದಿಲ್ಲ. ಇದಕ್ಕೆ ಫುಡ್ ರೆಡಿ ಮಾಡಬೇಕು. ಸಂಜೆ ನಾನು ಮಾಡಿಕೊಡ್ತೀನಿ. ಸದ್ಯಕ್ಕೆ ಸಾಕು ಇದೆ. ಅಲ್ಲೊಂದು ಸ್ವಲ್ಪ ಹಾಕಿದ್ದೀನಿ, ರಾತ್ರಿ ಮಾಡ್ತೀನಿ. ನೋಡಿ ಹೆಂಗೆ ಆಡುತ್ತೆ ಅಂತ. ಹಿಂಗೂ ಆಡ್ತಾರಾ? ಹಿಂಗೂ ಆಡ್ತಾರ ಚಿನಿ? ನೋಡಿ ಪಿಕ್ಕೆ ನೋಡಿ. ಅಯ್ಯೋ ದೇವ್ರೇ ಕಾಪಾಡಪ್ಪ ನನ್ನ. ನಾನು ಅಡುಗೆ ಮಾಡಿ ಹೊರಡೋದು ಯಾವಾಗ ಹಿಂಗೆ ಆಡಿದ್ರೆ. ಬನ್ನಿ ಉಪ್ಸಾರು ಮುದ್ದೆ ಹಾಕ್ಕೊಡ್ತೀನಿ ಬನ್ನಿ. ಇಳಿತಾನೆ ಇಲ್ಲ. ಹಿಂಗೆ ನಾಟಕ ಆಡ್ತಿರೋದು ಅವಾಗಲಿಂದನು. ಕಳ್ಳನ ಮಗನೇ ನೋಡಿ. ಮೇಲಿಂದ ಹಾರೋದು ಗೊತ್ತು ನೋಡಿ. ಆಹಾ ಇದೆಯಲ್ಲ ನೀನು ಕಮ್ಮಿ ಅಲ್ಲ. ಅಂತೂ ಇಂತೂ ಕೆಳಗಡೆ ಕಿಳಿದು ಹೋಯ್ತು. ನಾನು ಅಷ್ಟು ಅಡುಗೆ ಮಾಡೀಗ ಹೊರಟಿಲ್ಲ ನೋಡಿ. ಅವಾಗಲೇ ಮಾಡಿದ ಪಿಕ್ಕೆಗಳನ್ನ ತೆಗೆದಿದ್ದೆ. ಈಗ ಮತ್ತೆ
ರೆಡಿಯಾಗಿ ಬರೋ ಅಷ್ಟರಲ್ಲಿ ಮತ್ತೆ ಇಷ್ಟು ಪಿಕ್ಕೆಗಳು ತೆಗೆದೇ ಬೇಜಾರು ನೋಡಿ. ಈ ಕೋಳಿ ಮರಿಗಳು ಸಾಕೋದು ಸಾಕು, ಆ ಮುದ್ದಾಗಿ ಆಡೋದು ಸಾಕು, ನಮಗೆ ಕೆಲಸನೂ ಸಾಕಾಗ್ಬಿಟ್ಟೈತೆ. ಹೆಜ್ಜೆಗೂ ಐತೆ ನೋಡ್ರಿ. ಇದಕ್ಕೆ ಅಂತ ಸಪ್ರೇಟಾಗಿ ಒಂದು ಬಟ್ಟೆ ನೋಡಿ. ಓ ಭಗವಂತ ಎಲ್ಲಿದೆಯಪ್ಪ? ಇದೆಲ್ಲಪ್ಪ, ಇದೆಲ್ಲೋ ಇಲ್ಲ ಹಾಕಿತ್ತು, ಕಾಣಿಸ್ತಾನೆ ಇಲ್ವೇ ನೋಡಿ ಇಲ್ಲಿ. ಎಲ್ಲ ಪಿಕ್ಕೆಗಳೇ, ಪಿಕ್ಕೆ ಸಾಮ್ರಾಜ್ಯ ನಮ್ಮ ಮನೇಲಿ. ದೊಡ್ಡವಾಗ್ಬಿಡ್ರಿ ಹಿಂಗೆ ಭಯ. ಈಗ ನೋಡಿ ಹಿಡ್ದು ಹಾಕ್ಬಿಡ್ತಾಳೆ ಅಂತ ಬರಲ್ಲ ಈಗ ನೋಡ್ರಿ ನೋಡಿ ಅಲ್ಲೂ ಪಿಕ್ಕೆ ಹಾಕೈತಿ, ತೆಗಿಬೇಕು. ಈಗ ಅವನು ಹಿಡ್ದು ಹಾಕದೇ ಹಿಂಸೆ ಇಲ್ಲ. ಅಯ್ಯಪ್ಪ 1 2 ಬನ್ನಿ ಫಸ್ಟ್ ನಿಮ್ಮನ್ನು ಬಿಟ್ಟು ಬರ್ತೀನಿ ಬನ್ನಿ. ತರಲೆಗಳ ಎಲ್ಲ ಪಿಕ್ಕೆ ಹಾಕಿ ಮನೆಯೆಲ್ಲ ರಂಪ ರೋಸ್ ಮಾಡಿ, ಮನೆ ಎಲ್ಲನೂ ರಂಪ ರೋಸ್ ಮಾಡಿಟ್ಟು ಇರಿ ಅಲ್ಲಿ. ಬನ್ನಿ ಅಲ್ಲೂ ತೆಗಿಬೇಕು ಅಕ್ಕನ. ತರಲೆ ನನ್ನ ಮಕ್ಕಳು ಬನ್ನಿ ಇಲ್ಲಿ ಈಚೆ ಕಡೆ. ಬೊಮ್ಮ ಬರವ ನೀನು, ಬಾ 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 ಬಾ. ನೋಡಿ ಹಿಂಗೆ ಇದ್ರೊಳಗಡೆ ಹಿಂಗೆ ಬಿಡೋದು. ಆ ಕಡೆ ಕಿಟಕಿ ಥರ ಅಲ್ಲಿ ಮಾಡಿದ್ದಾಳೆ, ಇಲ್ಲೂ ಮಾಡಿದ್ದು ಕ್ಲೋಸ್ ಮಾಡಿರೋದು. ಅದನ್ನೆಲ್ಲ ಹೊಡೆದು ಈಚೆಗೆ ಬರೋರು ನೋಡಿ. ಇಲ್ಲೂ ಒಂದು ಕಡೆ ಮಾಡಿರೋದು. ಅಂತೂ ಕೈಗೆ ಸಿಕ್ತು. ಓಡೋಗ್ತವೆ ಕೇಡಿಗಳು, ಅಂತಿಂಥ ಕೇಡಿಗಳಲ್ಲ ನೀವು. ಚಿನಿ ಇಲ್ಲಿ ಕಣ್ಣು ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಎಲ್ಲಕ್ಕೂ ಅಷ್ಟೇ ಕಣ್ಣೇ ಮುದ್ದಾಗೈತೆ. ಬಿಟ್ಬಿಡ್ಬೇಕಿದ್ದ. ಓಕೆ ಫ್ರೆಂಡ್ಸ್, ನಾವು ಮಾಡಿರೋ ವ್ಲಾಗ್ ಹೇಳ್ತೀನಮ್ಮ. ಓಕೆ ಫ್ರೆಂಡ್ಸ್, ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಅಡುಪಿ.